ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಈ ಒಂದು ಅಬ್ಯಾಕಸ್ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಈ ದಿನ ನಿಮಗೆ ಈ ಅಬ್ಯಾಕಸ್ ಫ್ರೇಮ್ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಈ ಒಂದು ಅಬ್ಯಾಕಸ್ ಫ್ರೇಮ್ನಲ್ಲಿ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು, ಇದರಲ್ಲಿ ಯಾವ ಅಂಶಗಳಿವೆ ಎಂಬುದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಚಿಲ್ಡ್ರನ್ಸ್, ನಾವು ಮೊದಲಿಗೆ ಬಂದಾಗ ಈ ಒಂದು ಅಬ್ಯಾಕಸ್ ಫ್ರೇಮ್ನಲ್ಲಿ ನಾವು ಈ ಮೇಲ್ಗಡೆ ಇರತಕ್ಕಂತಹ ಬೀಡ್ಸ್ಗಳನ್ನು ನಾವು ಅಪ್ಪರ್ ಬೀಡ್ಸ್ ಅಂತ ಕರಿತೇವೆ. ಹಾಗೆ ಈ ಒಂದು ಡಿವೈಡರ್ ಇಂದ ಕೆಳಗಿರ್ತಕ್ಕಂತಹ ಎಲ್ಲಾ ಬೀಡ್ಸ್ಗಳನ್ನು ನಾವು ಲೋಯರ್ ಬೀಡ್ಸ್ ಅಂತ ಕರಿತೇವೆ. ನಂತರ ಈ ಒಂದು ರಾಡನ್ನು ನಾವು ಡಿವೈಡರ್ ಅಂತ ಕರಿತೇವೆ. ಈ ಒಂದು ರಾಡನ್ನು ನಾವು ಡಿವೈಡರ್ ಅಂತ ಕರಿತೇವೆ. ನಂತರ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಈ ಒಂದು ಬೀಡ್ಸ್ಗಳನ್ನು ನಾವು ಈ ಬಿಂದುವಿನಲ್ಲಿರ್ತಕ್ಕಂತಹ ಬೀಡ್ಸ್ಗಳನ್ನು ನಾವು ಈ ಒಂದು ಬೀಡ್ಸ್ಗಳಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಒನ್ಸ್ ಅಂತ ಕರಿತೇವೆ. ಇಲ್ಲಿ ಇರ್ತಕ್ಕಂಥವಕ್ಕೆ ಟೆನ್ಸ್, ನಂತರ ಇವಕ್ಕೆ ಹಂಡ್ರೆಡ್ಸ್, ನಂತರ ಇವಕ್ಕೆ ಥೌಸಂಡ್ಸ್ ಅಂತ ಕರಿತೇವೆ. ನಾವು ಕನ್ನಡದಲ್ಲಿ ಹೇಗೆ ಬಿಡಿ, 10, 100, 1000 ಅಂತ ಕರಿತೀವೋ ಇದನ್ನು ಕೂಡ ಹಾಗೆ ಯೂಸ್ ಮಾಡಬೇಕು. ನಂತರ ಈ ಬಿಂದುವಿನಿಂದ ಈ ಪಾಯಿಂಟ್ ಇಂದ ಈ ಕಡೆ ಇರ್ತಕ್ಕಂತಹ ಬೀಡ್ಸ್ ಗಳಿಗೆ ನಾವು ಯೂನಿಟ್ ಪಾಯಿಂಟ್ಸ್ ಅಂತ ಕರಿತೇವೆ. ಅಂದ್ರೆ 0.1, 0.2 ಈ ರೀತಿ ಏನು ಯೂಸ್ ಮಾಡ್ತೀವಲ್ಲ, ಆ ಒಂದು ಬೀಡ್ಸ್ ಗಳನ್ನ ಯೂಸ್ ಮಾಡೋ ಸಂದರ್ಭದಲ್ಲಿ ನಾವು ಈ ಬೀಡ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಈ ಒಂದು ಬಿಗಿನರ್ಸ್ ಇರ್ತಕ್ಕಂತ ಅಂದ್ರೆ ಅಬಾಕಸ್ ಅನ್ನ ಬೇಸಿಕ್ ಇಂದ ಕಲ್ತಿರ್ತಕ್ಕಂತ ಮಕ್ಕಳು ಏನ್ ಮಾಡ್ಬೇಕಪ್ಪ ಅಂದ್ರೆ, ಅವರು ಮೊದಲು ಈ ಒಂದು ಅಬ್ಯಾಕಸ್ ಫ್ರೇಮ್ ಅನ್ನ ಯೂಸ್ ಮಾಡೋದನ್ನ ಕಲಿಬೇಕು. ನೀವು ಮೊದಲಿಗೆ ನೀವು ಒಂದು ವೇಳೆ ಫಿಂಗರ್ ಅನ್ನ ಯೂಸ್ ಮಾಡಿ ಕಲಿತಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರಿಂದ ನಾನು ಹೇಳೋದೇನಪ್ಪಾ ಅಂದ್ರೆ, ಬಿಗಿನರ್ಸ್ ಯಾರ್ಯಾರಿರ್ತಿರೋ ಅವ್ರು ಮೊದಲು ಈ ಫ್ರೇಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ನಂತರ ನೀವು ಈ ಫ್ರೇಮ್ ನಲ್ಲಿ ಸ್ಟಡಿ ಆದ್ಮೇಲೆ ನೀವು ಫಿಂಗರ್ಗೆ ಹೋಗ್ಬೇಕಾಗತ್ತೆ. ಈಗ ಉದಾಹರಣೆ ನೋಡಿ, ಇದರಲ್ಲಿ ಈ ಒಂದು ಬಿಂದುವಿನಿಂದ ಈ ಪಾಯಿಂಟ್ ನಾವು ಯಾವಾಗ್ಲೂ ಶುರು ಮಾಡ್ತೇವೆ. ಈ ಒಂದು ಪಾಯಿಂಟ್ ಅಂದ್ರೆ ಇಲ್ಲಿ ಈ ಲೋಯರ್ ಬೀಡ್ಸ್ ಅಲ್ಲಿ ನಾವು ಈ ಬೀಡ್ಸ್ ಅನ್ನು ನಾವೇನ್ ಕರಿತೀವಿ, 1 ಅಂತ ಕರಿತೇವೆ. ನಂತರ ಇದು 2, 3, 4, ಇದನ್ನು ನಾವು 5 ಅಂತ ಕರಿತೇವೆ. ನಂತರ ಇದು 10, 20, 30, 40, ಇದನ್ನು ನಾವು 50 ಅಂತ ಕರಿತೇವೆ. ನಂತರ 100, 200, 300, 400 ಅಂಡ್ ಇದನ್ನು ನಾವು 500 ಅಂತ ಕರಿತೇವೆ. ನಂತರ ಇದನ್ನ 1000, 2000, 3000, 4000 ಅಂಡ್ ಇದನ್ನ ನಾವು 5000 ಅಂತ ಕರಿತೇವೆ. ಈ ಅಪ್ಪರ್ ಬೀಡ್ಸ್ ಅಲ್ಲಿ ಅದರ ಒಂದು 10 ಪಟ್ಟು ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಉದಾಹರಣೆಗೆ ಇದು 5 ಅಂದ್ರೆ ಇದು 50 ಆಗತ್ತೆ, ಇದು 50 ಅಂದ್ರೆ ಇದು 500 ಆಗತ್ತೆ. ಈ ರೀತಿಯಾಗಿ ಅದರ ಒಂದು 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಪಾಯಿಂಟ್ ಅಲ್ಲಿ ಕೂಡ ಅಷ್ಟೇ. ಇಲ್ಲಿಂದ ನೀವು ತಗೊಳ್ಳಿ, ಇಲ್ಲಿಂದ ತಗೊಂಡ್ರೆ ನೀವು ಇದನ್ನ ನಾವು 0.5 ಅಂದ್ರೆ ಇದನ್ನ ನಾವು 0.50 ಅಂತ ಕರಿತೇವೆ. ಇದನ್ನ 0.500 ಅಂತ ಕರಿತೇವೆ. ಈ ರೀತಿಯಾಗಿ ಇಲ್ಲಿ ಇದರ 10 ಪಟ್ಟು ಇಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಡೆ ಪಾಯಿಂಟ್ ಕೂಡ 10 ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಯಾರ್ಯಾರು ಬಿಗಿನರ್ಸ್ ಇರ್ತಿರಲ್ಲ, ನೀವು ಮೊದಲಿಗೆ ನೀವು ಏನ್ ಮಾಡ್ಬೇಕಂದ್ರೆ, ಈ ಒಂದು ಅಬ್ಯಾಕಸ್ ಫ್ರೇಮ್ ಅನ್ನ ಸರಿಯಾಗಿ ಬಳಕೆ ಮಾಡಿದ್ದೇ ಆದ್ರೆ ನೀವು ಅಬ್ಯಾಕಸ್ ಅನ್ನು ತುಂಬಾ ಸರಳವಾಗಿ ಕಲಿಬಹುದು. ಎಸ್ಪೆಷಲಿ ಇದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರೋದು. ನೀವು ಇದನ್ನ ಒಂದು ವಿಡಿಯೋನ ನೋಡಿದಾಗ ನಿಮ್ಗೆ ಅನ್ಸುತ್ತೆ, ನಾನು ಕನ್ನಡದಲ್ಲಿ ಅನೇಕ ಯೂಟ್ಯೂಬ್ ಚಾನಲ್ ನಲ್ಲಿ ಅಬ್ಯಾಕಸ್ಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳನ್ನು ನೋಡಿದ್ದೇನೆ. ಆದರೆ ಕನ್ನಡದಲ್ಲಿ ಅಷ್ಟೊಂದು ವಿಡಿಯೋಗಳು ಬಂದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನ ಮಾಡಿದ್ದೇನೆ. ಯಾರ್ಯಾರು ಅಬ್ಯಾಕಸ್ ಕಲಿಯಕ್ಕೆ ಇಷ್ಟಪಡ್ತಿರೋ ಅವರೆಲ್ಲರೂ ಏನ್ ಮಾಡ್ಬೇಕಂದ್ರೆ, ಈ ವಿಡಿಯೋಗಳನ್ನ ನೀವು ಒಂದು ನಡುವೆ ಬ್ರೇಕ್ ಮಾಡದ ಹಾಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದೇ ಆದ್ರೆ ನಿಮಗೆ ಈ ಒಂದು ಅಬ್ಯಾಕಸ್ ಅರ್ಥ ಆಗ್ತಾ ಹೋಗುತ್ತೆ.
ನಾನು ಮುಂದಿನ ತರಗತಿಗಳಲ್ಲಿ ಈ ಅಬ್ಯಾಕಸ್ ಈ ಒಂದು ಫ್ರೇಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಲೆಕ್ಕಗಳನ್ನ ಮಾಡುವುದು ಅನ್ನ ನಾನು ಹೇಳ್ಕೊಡ್ತೇನೆ. ಅಲ್ಲಿವರೆಗೂ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.